ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ಎಲ್ಲರೂ ನೋಡಿರ್ತೀರಾ ಅನ್ಕೊಂಡಿರ್ತೀನಿ. ಸೊ ಏನೋ ಹೇಳಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರ್ತಿದ್ದು. ಸೀರಿಯಸ್ ಆಗಿ ತುಂಬ ದಿನದಿಂದ ಅಬ್ಸರ್ವ್ ಮಾಡಿ ಮತ್ತು ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಕೂಡ ಮಾಡಿಕೊಂಡು ಇವತ್ತು ಒಂದು ಸತಿ ನನಗೆ ನಾನೇ ಮಾತಾಡ್ಕೊಂಡು ಇವಾಗ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಸೀರಿಯಸ್ ಆಗಿ ಇದನ್ನ ಮಾಡ್ತಾ ಇರೋದು ಏನಕ್ಕಪ್ಪ ಏನಂದರೆ ತಮ್ಮನೆಲ್ಲ ನೋಡಿರ್ತಾರೆ, ಕರ್ನಾಟಕ ಪೀಪಲ್ಸ್ ಡಸಂಟ್ ಸಪೋರ್ಟ್ ದ ನ್ಯೂ ಕ್ರಿಯೇಟರ್ಸ್ ಆರ್ ನ್ಯೂ ಸ್ಟಾರ್ಸ್ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಸೊ ಏನಕ್ಕೆ ಇದನ್ನ ಈ ಥರ ಹಾಕಿದ್ದೀನಿ, ಈ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀನಿ ಅಂತಂದರೆ ನನ್ನ ಚಾನಲಲ್ಲಿ. ಸೊ ನಾನು ಅಬ್ಸರ್ವ್ ಮಾಡಿರೋ ರೀತಿ ನಾನು ಕಂಪೇರ್ ಮಾಡಿ ನಾನು ಹೇಳ್ತಾ ಇರೋದು. ಸೊ ಇದು ನನ್ನ ಒಂದು ಮೈಂಡ್ ಸೆಟ್ ಪ್ರಕಾರ ನಾನು ಹೇಳ್ತಾ ಇರೋದು ಮತ್ತು ಅಬ್ಸರ್ವ್ ಮಾಡಿರೋದು. ನಾನು ಏನಾರು ಹೇಳಿ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಒಪ್ಕೊಳ್ಳಿ, ತಪ್ಪು ಅನ್ಸಿದ್ರೆ ನೀವು ಅದಕ್ಕೆ ಆ ಒಂದು ಪಾಯಿಂಟ್ನ ಹೇಳಿ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ನೀವು ಕಮೆಂಟ್ ಮೂಲಕ. ನಾನು ಬೇಕಾದ್ರೆ ಆವಾಗ ಅದನ್ನ ಅಬ್ಸರ್ವ್ ಮಾಡ್ತೀನಿ. ಸೊ ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ಕನ್ನಡದವರು ಆಲ್ಮೋಸ್ಟು ಕನ್ನಡದವ್ರಿಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ಇವಾಗ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಹೋಗ್ತೀನಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈಗ ಅಕಸ್ಮಾತ್ ಏನಾರ ಒಬ್ಬ ಹೊಸ ಕಂಟೆಂಟ್ ಕ್ರಿಯೇಟರ್ ಉಟ್ಕೊಂಡಿದ್ದಾನೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇಲ್ಲಾಂತಂದರೆ ಒಂದು ಯೂಟ್ಯೂಬಲ್ಲೇ ಆಗಿರ್ಬೋದು, ಯಾವುದೇ ಒಂದು ಬೇಸಿಕ್ ಯಾವುದೇ ಒಬ್ಬ ವಿಡಿಯೋ ಕ್ರಿಯೇಟರ್ ಆಗಿರ್ತಾನೆ, ಇನ್ನೊಬ್ಬ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇರ್ತಾನೆ, ಇನ್ನೊಬ್ಬ ಮೋಟೋ ಬ್ಲಾಗರ್ ಆಗಿರ್ತಾನೆ, ಇನ್ನೊಬ್ಬ ಗೇಮಿಂಗ್ ಆಗಿರ್ತಾನೆ. ಬಟ್ ಈ 4 ಕ್ಯಾಟಗರೀಸ್ ಇರ್ತಾರೆ ನೋಡಿ. ಈ 4 ಕ್ಯಾಟಗರೀಸಲ್ಲಿ ಯಾರು ಹೊಸಬ ಬಂದರೂ ಕೂಡ ಅವನ್ನ ಅಕ್ಸೆಪ್ಟ್ ಮಾಡಲ್ಲ, ಯಾರು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತು ಅವ್ನು ಓನ್ ಟ್ಯಾಲೆಂಟ್ ಏನಾದ್ರು ಶೋ ಮಾಡ್ತಾನೆ, ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾನೆ ಅಂತಂದರೆ ಅವನ್ನ ಚಪ್ರಿ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಚಪ್ರಿ ಥರ ಕಂಟೆಂಟ್ ಮಾಡ್ತಾನೆ ಇವನು, ಎಲ್ಲೋ ಬೇರೆ ಕಂಟೆಂಟ್ನ ಕದ್ದಿ ಮಾಡ್ತಾನೆ ಇವನು ಅಂತ ಅನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಕದ್ದಿ ಮಾಡ್ತಾರವ್ರನ್ನ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಮತ್ತು ಅವ್ರನ್ನ ಬಾಸ್ ಅಂತ ಕರೀಲಿ, ಬೇಡ ಅಂತನಲ್ಲ, ಆ ಥರ ಎಲ್ಲ ಕರೀತಾರೆ, ಓಕೆನಾ. ಬಟ್ ಆದರೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಮಲಯಾಳಂ ಅಂದರೆ ಕೇರಳದವ್ರಿಗೂ ಮತ್ತು ಕರ್ನಾಟಕದವ್ರಿಗೂ ನಾವು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಯಾವ ರೀತಿ ಇದೆ ಅಂತಂದರೆ, ಕೇರಳದಲ್ಲಿ ಸಪೋರ್ಟ್ ಹೆಂಗೆ ಕೊಡ್ತಾರೆ ಅಂತಂದರೆ, ಹೊಸಬ ಬಂದಿದ್ದು 1 ವರ್ಷಕ್ಕೇನೆ ಒಬ್ಬ ವಿಡಿಯೋ ಕ್ರಿಯೇಟರ್ಸ್, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಒಂದು ಬಂದ ಅಂತಂದರೆ ವಿತಿನ್ ಇಯರಲ್ಲಿ 1 ವರ್ಷದಿಂದ 1 ವರ್ಷದಲ್ಲಿ ಅವನೊಂದು ಟ್ಯಾಲೆಂಟ್ ಹೆಂಗೆ ಇರಲಿ. ಈಗ ಎಕ್ಸಾಂಪಲ್ ಇವಾಗ ನನ್ನ ನಡುವೆನೂ ಅವರೇ, ಯಾರು ವೆಂಕಿ ಕ್ರೇಜಿ, ಮತ್ತು ಮಂಜಣ್ಣ, ಮತ್ತು ಕಾಫಿ ನಾಡು ಚಂದು, ಮತ್ತು ರೇಷ್ಮಾ, ಇವರೆಲ್ಲ ಶೋಸ್ಗೂ ಹೊಂಟೋದ್ರು. ಕೆಲವೊಂದು ಜನ ಒಳ್ಳೆ ನೇಮ್ ಮಾಡವ್ರೆ, ಇಲ್ಲ ಅಂತಲ್ಲ. ಬಟ್ ಅದೇ ರೀತಿ ಕೇರಳದಲ್ಲಿ ಇದ್ದಿದ್ರೆ ಅವರು 1 ವರ್ಷದಲ್ಲೆಲ್ಲ ಅವ್ರ ವೀಡಿಯೋಸ್ ಹೆಂಗಾರ ಮಾಡಲಿ, ಸಪೋರ್ಟ್ ಮಾಡೋಣ, ಅವ್ರು ನಗಿಸ್ತಾರ ನಮ್ಮನ್ನ, ಅದಷ್ಟೇ ಬೇಕಾಗಿರೋದು. ಅವ್ರ ಜೀವನ ಹೆಂಗಾರು ಮಾಡ್ತಾರೋ ಏನು ಮಾಡ್ತಾರೋ ಅದು ನಮ್ಗೆ ಬೇಕಾಗಿಲ್ಲ. ಬಟ್ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಗ್ಸೋದೊಂದು ಏನೋ ಹೆಂಗೋ ಅವ್ರು ತಿಳಿದಂತ ವಿಡಿಯೋ ಮಾಡ್ತಾರಲ್ಲ ಅಂತ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸುಮಾರು ಜನ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ದೊಡ್ಡ ಕಾಲೇಜ್ಗೆ ಗೆಸ್ಟಾಗಿ ಹೋಗ್ತಾರೆ. ಅವ್ರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವರ್ಷದಲ್ಲೆಲ್ಲ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಕೂಡ ಇರ್ತಾರೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಮತ್ತು ನಾವು ಅಕಸ್ಮಾತ್ ಎಷ್ಟೇ ಡೆಡಿಕೇಶನ್ ಹಾಕಿ ನಾವು ಏನಾರ ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ರೆ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಒಂದು ಒಳ್ಳೆ ವಿಡಿಯೋ ಮಾಡ್ತಾನೆ ಅಂತಂದರೆ ಆ ಒಂದು ಒಳ್ಳೆ ವಿಡಿಯೋಗೆ 10 ಜನ ಟ್ರೋಲರ್ಸ್ ಉಟ್ಕೊಂತಾರೆ, ಕೆಟ್ಟದಾಗಿ ಟ್ರೋಲ್ ಮಾಡೋಕ್ಕೆ. ಯಾರು ಕೂಡ ಒಳ್ಳೆದಾಗಿ ಟ್ರೋಲ್ ಮಾಡಲ್ಲ ಜಾಸ್ತಿ, ಎಲ್ಲೋ ರೇರು, ತುಂಬ ರೇರು. ಫ್ಯಾಮಿಲಿ ಕಂಟೆಂಟ್ ವೀಡಿಯೋಸ್ ಆಗಿದ್ರೆ ಎಲ್ಲೋ ರೇರು, ತುಂಬ ಒಳ್ಳೇದಾಗಿ ಅದನ್ನ ಇದು ಮಾಡೋದು. ಬಟ್ ಅದೇ ಒಂದು ಹುಡುಗಿ ಇವಾಗ ಫ್ಯಾಮಿಲಿ ಜೊತೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಆ ಫ್ಯಾಮಿಲಿಯವ್ರು ಏನೋ ಅವ್ರಿಗೆ ಇಷ್ಟ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗೋಕ್ಕೆ. ಸೊ ಅವಳು ಒಬ್ಬಳೇ ಏನೋ ವಿಡಿಯೋ ಮಾಡ್ತಾ ಇರ್ತಾಳೆ, ಏನೋ ಡ್ಯಾನ್ಸ್ ಮಾಡಿರ್ತಾಳೆ, ಅದರಲ್ಲಿ 100 ತಪ್ಪು ಕಂಡು ಹಿಡಿತಾರೆ. ಬಟ್ ಅದೇ ಅವ್ರ ಮನೆ ಹುಡುಗಿ ಏನಾರ ಮಾಡಿದರೆ ಅದನ್ನು ಸೂಪರಾಗಿ ಮಾಡ್ತಾಳೆ, ನನ್ನ ಮಗಳು, ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ, ನನ್ನ ಫ್ರೆಂಡ್ ಚೆನ್ನಾಗಿ ಮಾಡ್ತಾಳೆ ಅಂತಾರೆ. ಬಟ್ ಅದೇ ಸೋಷಿಯಲ್ ಮೀಡಿಯಾಗಳು ಏನು ಸಖತ್ತಾಗಿ ಮಾಡ್ತಾಳೆ ಅಲ್ವಾ, ಹಂಗೋಳೆ ಅಲ್ವಾ, ಹಿಂಗೋಳೆ ಅಂತ ಕಾಮೆಂಟ್ ಮಾಡ್ತಾರೆ, ಸೆಕ್ಸಿ ಅದು ಇದು ಅಂತ ಅಂದ್ಬಿಟ್ಟು. ಏನಕ್ಕೆ ಸಪೋರ್ಟ್ ಮಾಡೋದು, ಏನಕ್ಕೆ ಫಾಲೋ ಮಾಡೋದಿಲ್ಲ ಮಾಡ್ತಾರೆ. ಕೆಲವರು ತುಂಬ ಓವರಾಗಿ ಏನೇನೋ ಶೋ ಮಾಡೋರ್ನೆಲ್ಲ ಫಾಲೋ ಮಾಡ್ತಾರೆ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇಟ್ಕೊಂಡಿರ್ತಾರೆ. ಇಟ್ ಡಸಂಟ್ ಮ್ಯಾಟರ್ಸ್, ಅವ್ರು ಏನಾರ ಮಾಡಿರಲಿ, ಅದಕ್ಕೆ ಬರಲ್ಲ. ಬಟ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತು ಒಳ್ಳೆ ಕಂಟೆಂಟ್ ಕೊಡೋರಿಗೆ ಮತ್ತು ಒಳ್ಳೆ ಚೆನ್ನಾಗಿ ವೀಡಿಯೋಸ್ನ ಮಾಡೋರಿಗೆ ಬಟ್ ಫಾಲೋವರ್ಸ್ ಇರೋದಿಲ್ಲ, ವ್ಯೂಸ್ ಇರೋದಿಲ್ಲ, ಲೈಕ್ಸ್ ಇರೋದಿಲ್ಲ. ಈಗ ನನ್ನೇ ಎಕ್ಸಾಂಪಲ್ ತಗೋತೀನಿ ಅಂತಂದ್ರು, ನಾನು ಹತ್ರ 1.5 ವರ್ಷದಿಂದ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ ಏನಿದ್ದಾರೆ ಅವ್ರದ್ದು ಹತ್ರ ನನಗಿಂತ ತುಂಬ ವರ್ಷಗಳಿಂದ ಮಾಡ್ತಾವ್ರೆ ವ್ಲಾಗ್ಸ್ನ. ಬಟ್ ಆದರೆ ಪಾಪಚೋರ್ಗೆ ಇರೋದು ಈಗಲೂ ಕೂಡ 4 ಲಕ್ಷ ಜನ ಸಬ್ಸ್ಕ್ರೈಬರ್ಸು. ಅದೇ ಹೋಗಿ ಹಿಂದಿಲ್ ನೋಡಿ, ಇಲ್ಲ ನಾನು ಹೇಳ್ದಂಗೆ ಕೇರಳದವ್ರ ಕಂಟೆಂಟ್ ವ್ಲಾಗ್ಸ್ ಅವ್ರು ಮಾಡ್ತಾರಲ್ಲ, ಅವ್ರನ್ನ ನೋಡಿ ಅವ್ರ ಥರ ವ್ಲಾಗ್ಸ್ ಯಾರು ಮಾಡಿಬಿಟ್ರೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಕೋಟಿ ಸಂಪಾದನೆ ಮಾಡ್ತಿರ್ತಾರೆ. ಸಂಪಾದನೆ ಬಗ್ಗೆ ಬೇಡ, ಜನ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇರ್ತಾರೆ ಅಂತ ನೋಡಿ. ಎಷ್ಟು 10 ಲಕ್ಷ. ಮತ್ತು ಇವಾಗ ಒಬ್ರು ಇರ್ತಾರೆ, ಗಿವ್ ಅವೇ ಮಾಡೋರು ಒಬ್ರು ಇದ್ದಾರೆ, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋರು. ಬಟ್ ಅವ್ರಿಗೆ ಹತ್ರ ಈಗ ಇನ್ಸ್ಟಾಗ್ರಾಮಲ್ಲಿ 1 ಕೋಟಿ ಜನ ಫಾಲೋವರ್ಸ್ ಇದ್ದಾರೆ. 10 ಮಿಲಿಯನ್ಸ್ ಫಾಲೋವರ್ಸ್ ಅವರೇ. ಬಟ್ ಅದೇನೆ ನಮ್ಮ
ಕಂಟೆಂಟ್ ಕ್ರಿಯೇಟರ್ಸ್ ಏನಾರು ಗಿವ್ ಅವೇ ಮಾಡ್ತಾರೆ ಅಂದರೆ ನೀನು ಭಿಕ್ಷೆ ಆಗ್ತಿದ್ಯಾ ಅಂತ ಕೇಳ್ತಾರೆ. ಓ ಗುರು ಶೋ ಆಫ್ ತೋರಿಸೋನು ಗುರು, ನಿನ್ನ ದುಡ್ಡು ಇದ್ರೆ ನಿನ್ನ ಮನೇಲಿ ಇಟ್ಕೋ, ಕಾಮೆಂಟ್ಸ್ಗಳು ಈ ಥರ ಕೊಡ್ತಾ ಇರ್ತಾರೆ. ಆ ಥರ ಮಾಡ್ತಾರೆ. ಅದನ್ನ ಅವರು ಫಾಲೋವರ್ಸ್ ಗೇನ್ ಮಾಡಕ್ಕೆ ಮಾಡ್ತವ್ರು ಇಲ್ಲ ಮತ್ತೊಂದು ಮಾಡಕ್ಕೆ ಮಾಡ್ತಾರೋ, ಇಟ್ ಡಸಂಟ್ ಮ್ಯಾಟರ್ಸ್. ಬಟ್ ಆದರೆ ಅವ್ರು ಮಾಡ್ತವ್ರ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು. ಈಗ ಅದನ್ನು ನಾವು ಮಾಡೋಕ್ಕಾಗಲ್ಲ ಅಲ್ವಾ, ಹಂಗಂದ್ಮೇಲೆ ತಿಗಾ ಮುಚ್ಕೊಂಡು ಇರಬೇಕು. ಅದು ಬಿಟ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಚೆನ್ನಾಗಿ ಕಲ್ತಿರ್ತಾರೆ ಎಲ್ಲರೂ ಕೂಡ. ಸಪೋರ್ಟ್ ಮಾಡೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡೋದಿಲ್ಲ, ಅಂಥದ್ರಲ್ಲಿ ಬ್ಯಾಡಾಗಿ ಕಮೆಂಟ್ ಮಾಡ್ತೀರಾ, ಮೋಟಿವೇಟ್ ಆಗಿ ಏನೋ ಒಂದು ಮಾಡ್ತಿರೋರನ್ನ ಡಿಮೋಟಿವೇಟ್ ಮಾಡ್ಬಿಡ್ತೀರಾ ಪಟ್ ಅಂತ ಅಂದ್ಬಿಟ್ಟು. ಆ ಒಂದು ಕಮೆಂಟ್ಸ್ ಓದಿದಂಗೆ ಸ್ಟ್ರೆಸ್ಡ್ ಆಗಿ ಏನೋ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿರೋದು ಕೂಡ ಅಲ್ಲೇ ಎಲ್ಲ ಡಿಸ್ಟ್ರಾಯ್ ಆಗ್ಬಿಡ್ಬೇಕು. ಆ ರೀತಿ ಕಮೆಂಟ್ ಮಾಡ್ತೀರಾ ಕನ್ನಡದವರು. ನಿಜವಾಗ್ಲು ನಾನೊಬ್ಬ ಕನ್ನಡಿಗನೇ, ನನ್ನ ಅಕೌಂಟು ಕೂಡ ಇರೋದು ಆಲ್ ಇನ್ ಒನ್ ಕನ್ನಡಿಗ ಅಂತಾನೆ. ತುಂಬ ಬೇಜಾರಾಗಿ 1.5 ಹತ್ತತ್ರ ನಾವು ಒಂದು 6 ತಿಂಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋದನ್ನ ಇವತ್ತು ಒಬ್ಬನೇ ಫುಲ್ಲು ಮೈಂಡಲ್ಲೇ ಇದು ಮಾಡಿಕೊಂಡು ಅದಾದ್ಮೇಲೆ ಇಲ್ಲ ಇದನ್ನ ವಿಡಿಯೋ ಮಾಡಿದ್ರೆ ಹಿಂಗೆ ಬರ್ಬೋದು, ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ರೆಸ್ಪಾನ್ಸ್ ಸಿಗ್ಬೋದು, ಕೆಲವೊಬ್ರು ಏನು ಮಾತಾಡ್ಕೊಳ್ಳಿ. ನಾನು ಒಂದು ತಿಂಗಳಿಂದ ಅನ್ಕೊಂಡೆ, ಬಟ್ ಆದರೆ ಏನಕ್ಕೆ ಮಾಡಲಿಲ್ಲ ಅಂತಂದರೆ ಭಯ ಇತ್ತು, ಅದನ್ನು ಟ್ರೋಲ್ ಮಾಡಿಬಿಟ್ರೆ ಏನಾರು ಅಂದ್ಬಿಟ್ರೆ ಅಂತ. ಬಟ್ ಅದು ಇವತ್ತು ಅಯ್ಯೋ ಟ್ರೋಲ್ ಮಾಡೋರು ಹೆಂಗಾರ ಟ್ರೋಲ್ ಮಾಡೇ ಮಾಡ್ತಾರೆ. ಸೊ ನಗಾಡೋರು ನಾನು ಸುತ್ತಮುತ್ತ ನನ್ನ ಫ್ರೆಂಡ್ಸೇ ನಗಾಡ್ತಾರೆ, ನಗಾಡ್ಕೊಂಡ್ರೆ ನಗಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಇದನ್ನು ಒಂಚೂರು ಎಡಿಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ನಾನು ಕಂಪ್ಯಾರಿಸನ್ ಅಂದರೆ ಇವಾಗ ಒಂದು ಹುಡುಗಿ ಮಲಯಾಳಮಲ್ಲಿ ಅಂದರೆ ಕೇರಳದವಳು ಹುಡುಗಿ ಒಂದು ಇಂಟರ್ವ್ಯೂಲಿ ಹೇಳ್ತಾಳೆ, ಯಾವ ಇಂಡಸ್ಟ್ರಿ ನೀವು ಹೇಳ್ತೀರಾ ತುಂಬ ಚಿಕ್ಕದು ಅಂತಂತಂದರೆ ಸ್ಯಾಂಡಲ್ವುಡ್ ಅಂತ ಹೇಳ್ತಾಳೆ ಅವಳು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ಅವನು ಒಬ್ಬ ಆ ಕಡೆಯಿಂದ ಕ್ವಶನ್ ಮಾಡಿದಾಗ ಅವಳು ಏನಂತಾಳೆ ಗೊತ್ತಾ, ಕನ್ನಡ ಇಂಡಸ್ಟ್ರಿ ಅವರು ಬೆಳೆಯಕ್ಕೆ ಬಿಡಲ್ಲ, ಸೊ ಅದಕ್ಕೆ ಅದು ನಾನು ಚಿಕ್ಕದು ಅಂತ ಹೇಳ್ತೀನಿ. ಬಟ್ ಹೆಂಗೆ ಕಂಪ್ಯಾರಿಸನ್ ನಾವು ಕೇರಳದವ್ರಿಗೆ ಮಾಡ್ಕೊಂಡ್ರೆ ಹೊಸ ಫಿಲಮ್ ಬರ್ತಿದ್ದಂಗೆ ಅದನ್ನ ಬೇಕಾದ್ರೆ ಎಷ್ಟೊಂದು ಜನ ಆವೇಶಂ ಫಿಲಮ್ನ ಎಷ್ಟು ಜನ ಮಲಯಾಳಮಲ್ಲೇ ಹೋಗಿ ನೋಡಿದ್ದೀರಾ, ಮಲಯಾಳಮಲ್ಲೇ ಅದನ್ನ ಫೋನ್ಗೆ ಹಾಕಿಸ್ಕೊಂಡು ಇಲ್ಲಾಂದ್ರೆ ಒಂದು ಚಿಪ್ಪು ಇಲ್ಲಾಂದ್ರೆ ಪೆಂಡ್ರೈವ್ ಹಾಕಿಸ್ಕೊಂಡು ಮನೇಲಿ ಎಷ್ಟು ಜನ ನೋಡಿದ್ದೀರಾ, ಎಷ್ಟು ಜನ ಯೂತ್ಸ್ ನೋಡಿದ್ದೀರಾ ಅಲ್ವಾ. ಅದೇ ಥರನೇ ಕನ್ನಡ ಫಿಲಮ್ನ ಯಾರು ಬೇರೆಯವ್ರು ಹಾಕಿಸ್ಕೊಂಡು ನೋಡ್ತಾರಾ, ಅವ್ರು ಅಂದರೆ ಆ ಫಿಲಮ್ ನೋಡಬೇಡಿ ಅಂತ ಹೇಳ್ತಲ್ಲ, ಬಟ್ ಅದೇ ಥರ ನೋಡ್ತಾರಾ, ನೋಡಲ್ಲ ಯಾರು. ಏನಕ್ಕೆ, ನಮ್ಮಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ, ನಮ್ಮಲ್ಲೇ ಒಂದು ಒಳ್ಳೆ ಬಾಂಡಿಂಗ್ ಇಲ್ಲ ನಮ್ಮ ಕರ್ನಾಟಕದ ಮಧ್ಯನೇ ಅಂತಂದಾಗ ಬೇರೆಯವ್ರು ಹೆಂಗೆ ನೋಡ್ತಾರೆ ಅಲ್ವಾ. ಕರೆಕ್ಟ್ ತಾನೆ, ನಂಗೆ ಅದೇ ಅನಿಸಿದ್ದು. ಇವಾಗ ಒಬ್ಬ ಹೊಸ ಆ್ಯಕ್ಟರ್ ಒಬ್ಬ ಮಲಯಾಳಮಲ್ಲಿ ಬಂದ ಅಂದರೆ ಸೊ ಅವ್ನು ತುಂಬ ವರ್ಷದಿಂದ ಸ್ಟ್ರಗಲ್ ಪಟ್ಟಿರ್ತಾನೆ. ಬಟ್ ಆದರೆ ಅವನು ಆ ಒಂದು ಫಿಲಮಲ್ಲಿ ಬಂದಾಗ ಅವನು ಏನೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಒಳ್ಳೆ ರಕ್ಕಂತ ಮೇಲ್ಗಡೆ ಏರ್ತಂದ್ರೆ ಅವ್ನ ಬಗ್ಗೆ ಒಳ್ಳೆ ಪಾಸಿಟಿವ್ ವೈಬ್ಸೇ ಇರುತ್ತೆ ಹೊರತು ನೆಗೆಟಿವ್ ವೈಬ್ಸ್ ಬರಲ್ಲ. ಬಟ್ ಆದರೆ ಕನ್ನಡದಲ್ಲಿ ಹಂಗಲ್ಲ, ಅವನೇನಾರ ಮೇಲ್ಗಡೆ ಏರ್ತಾನಂದರೆ ಓ ಆಗಲೇ ಕೊಟ್ಟ ಗುರು ಟಾಂಗ್ನ ಹಂಗೆ ಟಾಂಗ್ ಕೊಟ್ಟ ಆ ಹೀರೋ ಕೊಟ್ಟ ಈ ಹೀರೋ ಕೊಟ್ಟ, ಓ ಆ ಹೀರೋನ ಬೀಟ್ ಮಾಡ್ದೆ. ಕನ್ನಡ ಇಂಡಸ್ಟ್ರಿ ಫಿಲಮ್ಸ್ ಐತಾನೆ ಎಲ್ಲ ಕೂಡ, ಬಟ್ ಅದರಲ್ಲೂ ಏನೋ ಅವ್ರ ಮೇಲೆ ಮಾಡಿದ್ರು ಇವ್ರ ಮೇಲೆ ಮಾಡಿದ್ರು ಅಂತ ಅಂದ್ಬಿಟ್ಟು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಇವ್ರ ಮನೆ ಬೆಳೆ ಬೇಯಿಸ್ಕೊಳ್ಳೋಕೆ ಅವೆಲ್ಲ ಮಾಡ್ತಾರೆ ಯಾರು ನ್ಯೂಸ್ ರಿಪೋರ್ಟರ್ಸು. ಸೊ ಅದು ಏನಕ್ಕೆ ಬರಬೇಕು, ಕನ್ನಡ ಮಧ್ಯೆ ಏನಕ್ಕೆ ಬರಬೇಕು, ಬೇಡ. ಕನ್ನಡ ವಿತ್ ಮಲಯಾಳಮ್ಮು ಇಲ್ಲಾಂದರೆ ಹಿಂದಿ ತಮಿಳು ತೆಲುಗು ಈ ಥರ ಬೇಜಾನಿದೆ, ಅವ್ರ ಮಧ್ಯೆ ನಡೀಲಿ ಕ್ಲಾಶ್ ಬೇಕಾರೆ. ಕನ್ನಡದಿಂದ ಕನ್ನಡಕ್ಕೆ ಕ್ಲಾಶ್ ನಡೆಯೋದು ಏನಕ್ಕೆ, ಮತ್ತು ಸಪೋರ್ಟ್ ಏನಕ್ಕೆ ಮಾಡೋದಿಲ್ಲ ಯಾರು ಕರೆಕ್ಟಾಗಿ. ಇವಾಗ ಒಂದು ಹುಡುಗಿ ನಾನು ನೋಡಿರೋ ರೀತಿ ಒಂದು ಕಂಟೆಂಟ್ ಕ್ರಿಯೇಟರ್ ಮಲಯಾಳಮಲ್ಲಿ ಹುಡುಗಿರು ಓಕೆನಾ, ಹುಡುಗಿರಿಗೆ ನಮ್ಮ ಕರ್ನಾಟಕದಲ್ಲಿರೋ ಹುಡುಗರು ಸುಮಾರು ಜನ ಫಾಲೋವರ್ಸ್ ಇರ್ತಾರೆ. ಬಟ್ ಅದೇ ವಿಡಿಯೋಸ್ನ ನಮ್ಮ ಕರ್ನಾಟಕದಲ್ಲಿರೋ ಹುಡುಗಿರು ಮಾಡಿಬಿಟ್ರೆ ಸಂಸ್ಕೃತಿ ಇದು ಆಚಾರ ವಿಚಾರ ಇವೆಲ್ಲ ಬರುತ್ತೆ. ಯಾಕಂದರೆ ಅವ್ರು ಇಂಡಿಯಾದವ್ರಲ್ವಾ, ಬಿಕಾಸ್ ಯಾಕಂದರೆ ಅಪ್ಡೇಟ್ ಆಯ್ತೈತೆ. ನೀವು ಇವಾಗ ಎಲ್ಲರೂ ಕೂಡ ಐಫೋನೇ ಬೇಕು ಅಂತೀರಾ, ಎಲ್ಲರೂ ಕೂಡ ಸ್ಮಾರ್ಟ್ ಫೋನೇ ಬೇಕು ಅಂತೀರಾ, ಕೀಪ್ಯಾಡ್ ಅವನಾರು ಇಟ್ಕೊತೀರಾ, ಹಂಗಾರೆ ಮತ್ತೆ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಳೆ ಜನ್ರೇಷನ್ನೇ ನೀವು. ಇವಾಗ ನಾವು ಹಳೆ ಜನ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದರೆ ಕೀಪ್ಯಾಡ್ನ ಯೂಸ್ ಮಾಡಬೇಕು ಅಲ್ವಾ. ಕೀಪ್ಯಾಡ್ ಯಾರು ಯೂಸ್ ಮಾಡ್ತಿದ್ದೀರಾ ಇವಾಗ 2025 ಯೂತ್ಸು ಯಾರು ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ? ತುಂಬ ಜನ ಈ ವಿಡಿಯೋ ನೋಡ್ತಾ ಇರೋ ಯಾರು ಕೀಪ್ಯಾಡೇ ಯೂಸ್ ಮಾಡ್ತಾರಲ್ಲ ಆ್ಯಕ್ಚುಲ್ ಆಗಿ. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ನಮ್ಮ ಅಪ್ಪ ಯೂಸ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಅಪ್ಪ ಆ ರೀತಿ ಯೋಚನೆ ಮಾಡ್ತಾರೆ, ನಿಮ್ಮ ಅಪ್ಪ ಅದೇ ರೀತಿ ಹುಡುಗಿನ ನೋಡ್ತಾರೆ. ನೀವು ಹಂಗಾರೆ ಕಣ್ಕಂಡು ಹುಡುಗಿರಿಗೆಲ್ಲ ಹೋಗಿ ಹೇಳಿ ನೋಡೋದು ಹಂಗಾರೆ ಬಟ್ಟೆ ಹಂಗಾಕೋ ಹಿಂಗಾಕೋ ಅಂದ್ಕೊಂಡು. ಬಟ್ ಆ ಥರ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಕಂಡವ್ರು ಬೇರೆ ಹುಡುಗಿರು ನಮ್ಮ ಅಕ್ಕ ತಂಗಿರಿಗೆ ಹೇಳ್ಕೊತೀವಿ ಅಂತಂದ್ಮೇಲೆ ನಿಮ್ಮ ಅಕ್ಕ ತಂಗಿರ ಹತ್ರ ಹೇಳ್ಕೊಬೋದು. ಬಟ್ ಬೇರೆ ಮಾಡೋ ಹುಡುಗಿರಿಗೆ ಕಮೆಂಟ್ ಏನಕ್ಕೆ ಮಾಡ್ತೀರಾ, ಸಪೋರ್ಟ್ ಏನಕ್ಕೆ ಮಾಡಲ್ಲ. ಅದಕ್ಕೆ ಟ್ರೋಲ್ಸು ಯಪ್ಪ ದೇವ್ರೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಆ ಹುಡುಗಿ ಏನೋ ಒಂಥರ ಇನೋವೇಟಿವ್ ಆಗಿ ಮಾಡ್ತಾ ಇದೆ ಅಂದರೆ ತಗೊಂಡು ನಿನ್ನ ಬಾಯಿಗೆ ಅದಾಕ್ತೀನಿ ಇದಾಕ್ತೀನಿ ಒಂದು ಡಾಗ್ ಫೇಸ್ ಹಾಕ್ಬಿಟ್ಟು ಒಬ್ಬ ಮಾಡ್ತಾವನೆ. ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ ಒಬ್ಬ ಇದ್ದಾನೆ, ಅವ್ನು ತುಂಬ ಕ್ಲೀನಾಗಿ ಮಾಡ್ತಾನೆ, ಕೆಟ್ಟದಾಗೆಲ್ಲ ಯೂಸ್ ಮಾಡ್ತಾಯಿಲ್ಲ. ಬಟ್ ಅವನೊಂದು ಲಿಬರಿಟಿ ಬಿಟ್ಟವನೆ, ನನ್ನ ಒಂದು ಈ ಒಂದು ನಾಯ್ದು ಏನಿದೆ ಅದನ್ನು ಮತ್ತು ನನ್ನೇನು ವಾಯ್ಸ್ ಐತೆ ಆ ಸ್ಲಾಗನ್ನು ಮತ್ತು ಇದೆಲ್ಲ ನೀವು ತಗೊಂಡು ಬೇಕಾದ್ರೆ ನೀವು ಬೇರೆ ಕ್ರಿಯೇಟರ್ಸು ಬೆಳೀರಿ ಅಂತ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ದವ್ರೆ ತುಂಬ ಜನ.
ನಾನು ಇದು ಯಾಕೋ ತುಂಬ ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಹತ್ತತ್ರ ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡಿದೆ, ಈ ಜೂನ್ ಬಂದರೆ 2 ವರ್ಷ ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಡೇ ಬೈ ಡೇ ನಾನು ಒಂದೊಂದೇ ಸ್ಟೆಪ್ನ ಕಲ್ತ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿವರೆಗೂ ಕೂಡ. ಯಾವ ರೀತಿ ವೀಡಿಯೋಸ್ ಮಾಡಬೇಕು, ಎಡಿಟ್ ಯಾವ ರೀತಿ ಮಾಡಬೇಕು, ಜನನ ಯಾವ ರೀತಿ ಇಂಪ್ರೆಷನ್ ಮಾಡಬೇಕು, ತಮ್ನಲ್ಲಿ ಯಾವ ರೀತಿ ಕೊಡಬೇಕು, ಕೆಳಗಡೆ ನಾವೇನಾರ ಟ್ಯಾಗ್ಲೈನ್ ಕೊಟ್ಟರೆ ಏನು ಕೊಡಬೇಕು ಅನ್ನೋದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಬೇರೆ ಕ್ರಿಯೇಟರ್ಸ್ನ ನೋಡಿ ಕಲ್ತಿದ್ದೀವಿ. ಬಟ್ ನಾನು ಕಲಿಬೇಕಾದ್ರೂ ಆ ಕ್ರಿಯೇಟರ್ಸ್ ಯಾವ ಸ್ಟೇಜಲ್ಲಿ ಇದ್ನೋ ಈಗಲೂ ಅದೇ ಸ್ಟೇಜಲ್ಲೇ ಇದ್ದಾನೆ ಆ್ಯಕ್ಚುಲಾಗಿ. ಕೆಲವೊಬ್ರು ಅವ್ರು ಪರ್ಸ್ನಲ್ ಲೈಫ್ನ ತರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಅದರಿಂದನೂ ವ್ಯೂಸ್ ತಗೊಂತಾರೆ, ಅದರಿಂದ ಮಾಡ್ಕೊಂಡು ಹೋಗ್ಲಿ. ಬಟ್ ಅವ್ರನ್ನ ಟ್ರೋಲ್ ಮಾಡೋದು ಕೆಟ್ಟದ್ದು ಅಂತ ಹೇಳಲ್ಲ. ಬಟ್ ಅವರು ಕೊಡೋ ಸಪೋರ್ಟ್ನ ಏನಕ್ಕೆ ಜೆನ್ಯೂನ್ ಆಗಿ ವಿಡಿಯೋ ಕ್ರಿಯೇಟ್ನೇ ಮಾಡೋಕ್ಕಂತಾನೆ ನಿಂತಿರೋರ್ಗೆ ಏನೂ ಕೊಡೋದಿಲ್ಲ. ಮತ್ತು ಸಪೋರ್ಟ್ ಏನಕ್ಕೆ ಇರಲ್ಲ ಬೇರೆ ಒಳ್ಳೆ ರೀತಿ ವೀಡಿಯೋಸ್ ಮಾಡೋರಿಗೆ. ಹೊಸೊಬ್ರಿಗೆ ಏನಕ್ಕೆ ನೀವು ಚಾನ್ಸ್ ಕೊಡಲ್ಲ, ಬರೀ ಹಳೊಬ್ರನ್ನೇ ನೋಡ್ಕೊಂಡು ಅವ್ರ ವೀಡಿಯೋಸ್ನೇ ನೋಡೋದು, ಅವ್ರ ವೀಡಿಯೋಸ್ಗೆ ಲೈಕ್ ಮಾಡೋದು. ಇವಾಗ ಅಕಸ್ಮಾತ್ ಏನಾರ ಅವ್ರು ಮಾಡಿರೋ ಥರ ನಾವು ವೀಡಿಯೋಸ್ ನೋಡ್ರೆ ಇವರಿಂದ ಕಂಟೆಂಟ್ ಕದ್ಬಿಟ್ಟು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ. ಸೊ ಅದಾದಮೇಲೆ ಅವ್ರಿಗೆ ಅಷ್ಟೊಂದು ಜನ ಫಾಲೋವರ್ಸ್, ಇವ್ನಿಗೆ ಇಷ್ಟೇ ಜನ ಫಾಲೋವರ್ಸ್ ಇದ್ದಾರೆ, ಕಂಪ್ಯಾರಿಸನ್ ನೀವೇ ಮಾಡ್ತೀರಾ. ಸೊ ಇಟ್ ಈಸ್ ನಾಟ್ ಫೇರ್. ಸಪೋರ್ಟ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಅವಾಗ ನಾನು ಇದನ್ನು ವ್ಲಾಗ್ ರೀತಿ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಅಷ್ಟರಲ್ಲಿ ಏನಾರ ಒಂದು ಮಧ್ಯದಲ್ಲಿ ಹೇಳ್ಬೇಕು ಅಂದ್ಕೊಂಡೆ. ಬಟ್ ಅದು ಚೆನ್ನಾಗಿ ಕಾಣಿಸಲ್ಲ. ಇದನ್ನ ಹೇಳೋ ರೀತಿನೇ ಹೇಳ್ಬಿಡ್ಬೇಕು. ಸುಮ್ಮನೆ ಕಂಟೆಂಟ್ ಥರ ತಗೊಂಡೋಗಿ ಹೇಳಿದ್ರೆ ಚೆನ್ನಾಗಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮೈಂಡಿಗೆ ಬಂದು ಈಗಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಟೈಮ್ ಬಂದು ನಿಮ್ಗೆ ಹೇಳಿದ್ರು ನಿಜವಾಗ್ಲೂ ಶಾಕ್ ಆಗ್ತೀರಾ. ಈಗ ಟೈಮ್ 1:30 ಮಧ್ಯರಾತ್ರಿ ನಾನು ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ. ಎಷ್ಟು ನಿಮಿಷ ಮಾತಾಡಿದ್ದೀನಿ ಅಂತ ಚೂರು ನನಗೆ ಪರಿಜ್ಞಾನ ಇದೆ ಇವಾಗ, ಎಷ್ಟೊತ್ತು ಮಾತಾಡಿದ್ದೀನಿ ಅಂತ. ಇದನ್ನ ಹಂಗೆ ಹಾಕ್ತೀನಿ ಫ್ರಂಟಲ್ಲಿ, ಮುಂದೆ ಹಿಂದೆ ಎರಡಕ್ಕೆ ಇದು ಮಾಡಿ ಹಂಗೆ ಹಾಕ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಟ್ ನನಗೆ ಅನಿಸಿದ್ದೇನು ಅಂತಂದರೆ, ಕೇಳೋದವರು ಅವ್ರ ಒಂದು ಸ್ವ್ಯಾಗ್ ಏನು ತರ್ತಾರೆ, ಐ ಮೀನ್ ಅವ್ರ ಡ್ರೆಸ್ ಅಪ್ ಇರ್ಬೋದು, ಅವ್ರು ಹಾಕೋ ಕಾಸ್ಟ್ಯೂಮ್ಸ್ ಇರ್ಬೋದು, ಇವೆಲ್ಲ ನೀವು ನೋಡಿದಾಗ ಅಟ್ರಾಕ್ಟ್ ಆಗ್ತೀರಾ. ಕರ್ನಾಟಕ ಪೀಪಲ್ಸ್ ಅಟ್ರಾಕ್ಟ್ ಆಗ್ತೀರಾ. ಇವೇರಳಿಯನ್ಸ್ ಅವ್ರ ಬಟ್ಟೆಗೆ ಎಲ್ಲದಕ್ಕೂ ನಾವು ಅದೇ ರೀತಿ ಟ್ರೆಂಡ್ ಫಾಲೋ ಮಾಡಬೇಕು ಅಂತೀರಾ. ಬಟ್ ಅದೇ ಏನಾರ ನಾವು ಕರ್ನಾಟಕದವ್ರು ಮಾಡಿದ್ರೆ ಚಪ್ರಿ ಅಂತ ಒಂದು ಒಳ್ಳೆ ಒಂದು ವರ್ಡ್ನ ಇಟ್ಕೊಂಡ್ಬಿಟ್ಟಿದ್ದೀರಾ. ಚಪ್ರಿ ಅಂದ್ಬಿಟ್ಟು ಹೇಳ್ಬಿಡ್ತೀರಾ. ಅವ್ರು ಮಾಡಿದ್ರೆ ಸ್ಟೈಲು ಸ್ವ್ಯಾಗು, ಬಟ್ ನಾವು ಮಾಡಿದ್ರೆ ಚಪ್ರಿನ ಅದು. ಹಂಗಾರೆ ಈಗ ಪಂಚೆ ಹಾಕೊಂಡೇ ಸಾಯ್ಬೇಕಾ, ಪ್ಯಾಂಟ್ ಹಾಕ್ಲೇಬಾರ್ದ? ಸೊ ನನ್ನ ಒಂದು ಪ್ರಶ್ನೆ ಅದಷ್ಟೇನೆ. ಯಾಕಂದರೆ ಕನ್ನಡದವ್ರಿಗೆ ನಾವು ಪ್ರಶ್ನೆ ಹಾಕ್ಬೇಕು ಹೊರತು ಬೇರೆಯವ್ರಿಗೆ ಹೋಗಿ ಪ್ರಶ್ನೆ ಹಾಕೋರು ಅವ್ರಿಗೆ ಅರ್ಥನೂ ಆಗಲ್ಲ ಭಾಷೆ. ಮತ್ತು ನಾವು ಅವ್ರಿಗೆ ಪ್ರಶ್ನೆ ಕೇಳಿದ್ರು ಅವ್ರ ಉತ್ತರನೂ ಕೊಡೋದಿಲ್ಲ. ಯಾಕಂದರೆ ನೀವು ಕೇಳ್ತಿರೋ ಪ್ರಶ್ನೆಯಲ್ಲಿ ನಾವು ಇಲ್ವಲ್ಲ ಅಂತ ಹೇಳೋದವರು. ಸೊ ನನಗೆ ಯಾಕೋ ಹೇಳ್ಬೇಕು, ಇದು ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೇ ಈ ವಿಡಿಯೋ ಮಾಡ್ತಾ ಇರೋದು, ಬೇರೆ ಏನೂ ಇಲ್ಲ. ಸೊ ಒಂದು ಕ್ಲಾರಿಟಿ ನನಗೆ ಸಿಗ್ತಾ ಇಲ್ಲ. ಏನಕ್ಕೆ ಈ ಥರ ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಬೆಳೆಯೋಕ್ಕೆ ಚಾನ್ಸ್ ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ತುಳಿತಾರೆ, ಏನು ಮಾಡಿದ್ರು. ಅಂದರೆ ಈಗ ಫಿಲಮ್ ಇಂಡಸ್ಟ್ರಿಯಲ್ಲೇ ತಗೊಂಡ್ರು ಕೂಡ ಲೆಕ್ಕಾಚಾರದಲ್ಲಿ ಟಾಪ್ ಹೀರೋಸ್ ಏನಿದ್ದಾರೆ ಆ ಹೀರೋ ಓಲ್ಡ್ ಫಿಲಮ್ ಮಾತ್ರ ಓಡುತ್ತೆ, ಆ ಹೀರೋ ಫಿಲಮ್ ಕಂಟೆಂಟ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಜಡ್ಜ್ ಮಾಡ್ತಾರೆ ಜನ. ಬಟ್ ಹೊಸದಾಗಿ ಒಬ್ರು ಏನಾರು ಫಿಲಮ್ ಮಾಡಿದರೆ ಆ ಫಿಲಮ್ನ ಮೂಸು ನೋಡ್ದೇನೆ ಜಡ್ಜ್ ಮಾಡ್ತಾರೆ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ಹೊಸ ಫಿಲಮ್ ಮಾಡ್ತಾರೋನು ಯಾರ ದೊಡ್ಡಿರೋಗೆ ಜೊತೆ ಬಂದು ಸ್ವಲ್ಪ ಅವ್ರು ಇನ್ಫ್ಲುಯೆನ್ಸ್ಡ್ ಮಾಡಿ ಏನಾರ ಹೋದ್ರೆ ಮಾತ್ರ ಓದಂಗೆ. ಎಲ್ಲರೂ ಕೂಡ ಹೋಗಿ ದೊಡ್ಡಿರೋ ಜೊತೆ ನಿಂತ್ಕೊಂಡು ಅವ್ರ ಹತ್ರ ಇನ್ಫ್ಲುಯೆನ್ಸ್ ಮಾಡ್ಸೋಕ್ಕಾಗಲ್ಲ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿ, ಹೊಸಬ್ರಿಗೂ ಚಾನ್ಸ್ ಕೊಡಿ, ಎಲ್ರಿಗೂ ಚಾನ್ಸ್ ಕೊಡಿ, ಎಲ್ಲರೂ ಫಾಲೋ ಮಾಡಿದ್ರೆ ನೀವೇನು ₹1 ಕಳ್ಕೊಳ್ಳಲ್ಲ. ನೀವಿನ್ನೂ ಆ ಒಂದು ಸ್ಟ್ರೆಸ್ಸು ನೀವೇನೋ ಕೆಲಸ ಮಾಡಿನೋ ಇಲ್ಲ ಓದಿನೋ ಏನೋ ಎಲ್ಲಿಂದ ನಾವು ಬಂದು ಕೂತ್ಕೊಂಡಾಗ ಆ ಒಂದು ಸ್ಟ್ರೆಸ್ನ ರಿಲೀಫ್ ಮಾಡೋಕೆ ನೀವು ಸೋಷಿಯಲ್ ಮೀಡಿಯಾ ನೋಡಿದಾಗ ನಿಮ್ಗೆ ಖುಷಿ ಆಗಬೇಕು. ಸೊ ಅದಕ್ಕೋಸ್ಕರ ಕಂಡ್ಕೊಂಡವ್ರನ್ನೆಲ್ಲರೂ ಫಾಲೋ ಮಾಡೋದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ಸ್ನ ನೋಡ್ಬೇಕಾದ್ರೆ ದಯವಿಟ್ಟು ಫುಲ್ನ ನೋಡಿ, ಅರ್ಧಕ್ಕೆ ನೋಡಿ ನಿಲ್ಲಿಸ್ಬೇಡಿ, ಇಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ ನಿಲ್ಲಿಸ್ಬೇಡಿ. ಏನಕ್ಕೆ ಅಂತಂತಂದರೆ ಫಸ್ಟಲ್ಲೇ ಇಲ್ಲ ಮಧ್ಯದಲ್ಲೇ ಇಲ್ಲಾಂದರೆ ಲಾಸ್ಟ್ ಇನ್ನೊಂದು 5 ಸೆಕೆಂಡ್ ಇದ್ದಾಗ ಇಲ್ಲ ಲಾಸ್ಟ್ ಒಂದು 5 ನಿಮಿಷ ಇದ್ದಾಗಲೂ ಕೂಡ ಏನು ಅಂತ ಅಂದ್ಬಿಟ್ಟು ನಿಮಗೆ ಕ್ಲಾರಿಟಿ ಸಿಗ್ಬೋದು. ನೆಕ್ಸ್ಟ್ ವೀಡಿಯೋ ನೋಡಬಾರ್ದಾ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ನಾನೇನೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಸೊ ಇದ್ರ ಮೇಲೆ ನಿಮ್ಮ ಇಷ್ಟ, ಇನ್ನು ಮುಂದೆ ಸಪೋರ್ಟ್ ಮಾಡಬಾರ್ದಾ ಅಂತ ಅಂದ್ಬಿಟ್ಟು. ಇದಾದಮೇಲೆ ಏನಾದ್ರೂ ನನಗೆ ಹೇಳ್ಬೇಕು ಅಂತ ಅನ್ಸಿದ್ರು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಅದನ್ನು ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಏನು ಅಂತ ನಿಮ್ಮ ಇದನ್ನ ಹೇಳಲ್ಲ, ನಿಮ್ಗೆ ಇಷ್ಟ ಆದರೆ ಇದಕ್ಕೇನಾದ್ರು ಹೇಳ್ಬೇಕು ಅನ್ಸಿದ್ರೆ ಈ ಒಂದು ವಿಡಿಯೋಗೆ ಕಮೆಂಟ್ ಮೂಲಕ ನಿಮ್ಮ ಉತ್ತರಗಳನ್ನ ತಿಳಿಸ್ತಾ ಹೋಗಿ.
ಸೊ ನನಗೆ ಅವಾಗ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ.